ರೇಷ್ಮೆ ನೂಲು ಬಿಚ್ಚಾಣಿಕೆಯಲ್ಲಿ ಹೊಸ ತಂತ್ರಜ್ಞಾನ. ರೇಷ್ಮೆ ಭಾರತ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಯಾವುದೇ ಸಮಾರಂಭಗಳಿಗೆ ಪುರುಷರು ಹಾಗೂ ಮಹಿಳೆಯರಿಗೆ ರೇಷ್ಮೆ ವಸ್ತ್ರ ಬೇಕೇ ಬೇಕು. ಸಮಾರಂಭಗಳಲ್ಲಿ ರೇಷ್ಮೆ ವಸ್ತ್ರ ಶ್ರೀಮಂತಿಕೆ ಮತ್ತು ವೈಭವದ ಸಂಕೇತ. ರೇಷ್ಮೆಯಿಂದ ಪುರುಷರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಶರ್ಟ್ಗಳು, ಕುರ್ತಾ ಪೈಜಾಮ್, ಪಂಜಾಬಿ ಸೂಟ್ಗಳು, ರೇಷ್ಮೆ ಶೇರ್ವಾನಿಗಳು, ರೇಷ್ಮೆ ಸ್ಕಾರ್ಫ್, ರೇಷ್ಮೆ ಟಾಪ್ಸ್ ಮತ್ತು ಸ್ಟೋಲ್ಗಳನ್ನು ಉತ್ಪಾದಿಸಲಾಗುತ್ತದೆ. ಅಲ್ಲದೆ ಫರ್ನಿಷಿಂಗ್ ಬಟ್ಟೆಗಳಾದ ಬೆಡ್ ಕವರ್ಸ್ ಮತ್ತು ಕುಷನ್ ಕಚರ್ಸ್ಗಳು, ಕರಕುಶಲ ವಸ್ತುಗಳು ಹಾಗೂ ಉಪ ಉತ್ಪನ್ನಗಳು. ಹೀಗೆ ಭಾರತದ ಜನಜೀವನದ ಭಾಗವಾಗಿರುವ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕದ ಕೊಡುಗೆ ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ರೇಷ್ಮೆ ಬಟ್ಟೆಗಳನ್ನು ತಯಾರಿಸುವಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ರೇಷ್ಮೆ ದಾರವನ್ನು ಅಂಟು ತೆಗೆಯುವ ಸಂಸ್ಕರಣದ ನಂತರ ತಯಾರಿಸಿದ ಬಟ್ಟೆಗಳು. ಈ ವಿಧದಲ್ಲಿ ಬಟ್ಟೆಗಳನ್ನು ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗಗಳಿಂದ ನೇಯ್ದು ಸಾಫ್ಟ್ ಸಿಲ್ಕ್ ಬಟ್ಟೆಗಳಾದ ಧರ್ಮಾವರಂ, ಕಾಂಚೀವರಂ, ಇಳಕಲ್, ಚಂದೇರಿ ಮುಂತಾದವುಗಳನ್ನು ತಯಾರು ಮಾಡಲಾಗುತ್ತದೆ. ವಸ್ತ್ರ ತಯಾರಿಸಿದ ಅಥವಾ ನೇಯ್ಗೆ ನಂತರ ಅಂಟು ತೆಗೆದ ಬಟ್ಟೆಗಳು. ಈ ವಿಧದ ಬಟ್ಟೆಗಳನ್ನು ಬಹುಪಾಲು ವಿದ್ಯುತ್ ಮಗ್ಗ ಹಾಗೂ ಶಟಲ್ಲೆಸ್ ಮಗ್ಗಗಳಲ್ಲಿ ನೇಯ್ದು ಶಿಫಾನ್, ಜಾರ್ಜೆಟ್, ಹಬುತಾಯಿ ವಸ್ತ್ರಗಳನ್ನು ತಯಾರು ಮಾಡುತ್ತಾರೆ. ರೇಷ್ಮೆ ವಸ್ತ್ರದ ಗುಣಮಟ್ಟವು ರೇಷ್ಮೆ ದಾರದ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ದಾರದ ಗುಣಲಕ್ಷಣಗಳಾದ ವೈಂಡಿಂಗ್ ಬ್ರೇಕ್ಸ್, ನೂಲಿನ ಶಕ್ತಿ ಮತ್ತು ಹಿಗ್ಗುವಿಕೆ ಹಾಗೂ ದಾರದ ಸಂಬದ್ಧತೆ ಇವುಗಳು ನೇಯ್ಗೆಯ ಉತ್ಪಾದಕತ್ವದ ಮೇಲೆ ಪ್ರಭಾವ ಬೀರಿದರೆ, ಗಾತ್ರದಲ್ಲಿ ವ್ಯತ್ಯಾಸ, ಸಮಾನತೆ, ಸ್ವಚ್ಛತೆ, ಅಚ್ಚುಕಟ್ಟುತನ ರೇಷ್ಮೆ ಬಟ್ಟೆಯ ಗುಣಮಟ್ಟವನ್ನು ನಿರ್ಧರಿಸುವಲ್ಲಿ ಪ್ರಭಾವ ಬೀರುತ್ತದೆ. ನೇಯ್ಗೆಯಲ್ಲಿ 2 ವಿಧವಾದ ದಾರಗಳನ್ನು ಬಳಸುತ್ತಾರೆ: ಹಾಸುದಾರ ಮತ್ತು ಹೊಕ್ಕುದಾರ. ಹಾಸುದಾರವು ನೇಯುವಾಗ ಅನೇಕ ರೀತಿ ಘರ್ಷಣೆಗೊಳಪಡುವುದರಿಂದ ಈ ದಾರದ ಗುಣಮಟ್ಟ ವೆಫ್ಟ್ ದಾರಕ್ಕಿಂತ ಹೆಚ್ಚಿರಬೇಕಾಗುತ್ತದೆ. ಮಿಶ್ರತಳಿ ರೇಷ್ಮೆಗೂಡಿನ ದಾರಕ್ಕಿಂತ ದ್ವಿತಳಿ ರೇಷ್ಮೆಗೂಡಿನ ದಾರಗಳು ಅಧಿಕ ಉತ್ಪಾದನೆ ಜೊತೆಗೆ ಗುಣಮಟ್ಟ ರೇಷ್ಮೆ ವಸ್ತ್ರವನ್ನು ತಯಾರಿಸಲು ಅನುಕೂಲವಾಗಿರುತ್ತದೆ. ನಮ್ಮ ದೇಶದಲ್ಲಿ ದ್ವಿತಳಿ ರೇಷ್ಮೆಗೂಡಿನ ಉತ್ಪಾದನೆಯು ನೇಯ್ಗೆದಾರರ ಬೇಡಿಕೆಗನುಗುಣವಾಗಿ ಉತ್ಪಾದನೆಯಾಗುತ್ತಿಲ್ಲವಾದ್ದರಿಂದ ಹೊರದೇಶಗಳಿಂದ ಆಮದು ಮಾಡಿಕೊಂಡ ದ್ವಿತಳಿ ರೇಷ್ಮೆಗೂಡಿನ ದಾರವನ್ನು ನಮ್ಮ ಬಹುಪಾಲು ನೇಯ್ಗೆದಾರರು ಹಾಸುದಾರವಾಗಿ ಉಪಯೋಗಿಸುತ್ತಾರೆ. ವಿದ್ಯುತ್ ಮಗ್ಗ ಹಾಗೂ ಅತಿ ವೇಗವಾಗಿ ಓಡುವ ಶಟಲ್ಲೆಸ್ ಮಗ್ಗಗಳಿಗೆ ಉತ್ತಮ ನೂಲಿನ ಶಕ್ತಿ, ಹಿಗ್ಗುವಿಕೆ ಹಾಗೂ ಕೊಹೆಜನ್ ಇರುವ ದ್ವಿತಳಿ ರೇಷ್ಮೆ ದಾರವನ್ನು ಅಳವಡಿಸಿದಾಗ ಅಧಿಕ ಉತ್ಪಾದನೆಯ ಜೊತೆಗೆ ಗುಣಮಟ್ಟ ರೇಷ್ಮೆ ವಸ್ತ್ರವನ್ನು ತಯಾರಿಸಬಹುದು. ಗುಣಮಟ್ಟದ ರೇಷ್ಮೆ ನೂಲಿನ ಉತ್ಪಾದನೆಗೆ ಮೂಲ ಕಚ್ಚಾ ವಸ್ತುವಾದ ರೇಷ್ಮೆಗೂಡಿನ ಗುಣಮಟ್ಟ, ಸಂಸ್ಕರಣಾ ವಿಧಾನ, ಯಂತ್ರೋಪಕರಣ, ನೀರಿನ ಗುಣ ಹಾಗೂ ಕೆಲಸಗಾರರ ನೈಪುಣ್ಯತೆ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ತ ಕ್ರಮ ಅನುಸರಿಸಿದಲ್ಲಿ ಉತ್ತಮ ಶ್ರೇಣಿಯ ರೇಷ್ಮೆಯನ್ನು ಉತ್ಪಾದಿಸಬಹುದು ಹಾಗೂ
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉನ್ನತ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ದ್ವಿತಳಿ ಗೂಡುಗಳಿಂದ ಮಲ್ಟಿ ಎಂಡ್ ಅಥವಾ ಸ್ವಯಂಚಾಲಿತ ನೂಲು ಬಿಚ್ಚಾಣಿಕೆ ಯಂತ್ರದ ಸಹಾಯದಿಂದ ಉತ್ತಮ ಗುಣಮಟ್ಟದ ನೂಲನ್ನು ಪಡೆಯಬಹುದಾಗಿದೆ. ಈ ತಳಿಯ ಗೂಡುಗಳಲ್ಲಿ ನೂಲಿನ ಉದ್ದ ಹಾಗೂ ನೂಲು ಬಿಚ್ಚಾಣಿಕೆ ಸಾಮರ್ಥ್ಯ ಹೆಚ್ಚು ಇರುತ್ತದೆ. ಸ್ವಯಂಚಾಲಿತ ರೀಲಿಂಗ್. ಇತ್ತೀಚಿನ ದಿನಗಳಲ್ಲಿ ನೂಲು ಬಿಚ್ಚಾಣಿಕೆಯಲ್ಲಿ ಸ್ವಯಂಚಾಲಿತ ರೀಲಿಂಗ್ ಯಂತ್ರಗಳನ್ನು ಚೀನಾ ದೇಶದಿಂದ ಆಮದು ಮಾಡಿಕೊಂಡು ಸ್ಥಾಪನೆ ಮಾಡಲಾಗುತ್ತಿದೆ. ಈ ವಿಧಾನದಲ್ಲಿ ಕನ್ವೇಯರ್ ಬಳಸಿ ಬಿಸಿ ಗಾಳಿಯಿಂದ ಗೂಡು ಒಣಗಿಸುವಿಕೆ ಯಂತ್ರ, ಕನ್ವೇಯರ್ ಮಾದರಿ ಗೂಡು ಬೇಯಿಸುವ ಯಂತ್ರಗಳನ್ನೂ ಕೂಡ ಬಳಸಲಾಗುತ್ತದೆ. ಕನ್ವೇಯರ್ ಯಂತ್ರ ಬಳಸಿ ಬಿಸಿ ಗಾಳಿಯಿಂದ ಗೂಡು ಒಣಗಿಸುವಿಕೆ. ಈ ಯಂತ್ರದಲ್ಲಿ ಗೂಡುಗಳು ಹೆಚ್ಚು ಉಷ್ಣಾಂಶದಿಂದ ಕಡಿಮೆ ಉಷ್ಣಾಂಶದವರೆಗೆ ಹಂತ ಹಂತವಾಗಿ ಮಂದಗತಿಯಲ್ಲಿ ಸಾಗಿ ಸುಮಾರು 4.5 ಗಂಟೆಗಳಲ್ಲಿ ಯಂತ್ರದಿಂದ ಪೂರ್ಣವಾಗಿ ಒಣಗಿ ಹೊರಬರುತ್ತವೆ. ಈ ಗೂಡುಗಳನ್ನು ಹೆಚ್ಚು ಕಾಲ ಶೇಖರಿಸಿಡಬಹುದು. ಕನ್ವೇಯರ್ ಮಾದರಿ ಗೂಡು ಬೇಯಿಸುವ ಯಂತ್ರ ಮತ್ತು ಅದರ ಬಳಕೆ. ಈ ಯಂತ್ರದಲ್ಲಿ ಗೂಡುಗಳನ್ನು 3 ಮುಖ್ಯ ಭಾಗಗಳಲ್ಲಿ ಸಂಸ್ಕರಿಸಲಾಗುವುದು. ಪರ್ಮಿಯೇಷನ್ ಭಾಗ, ಗೂಡಿನಲ್ಲಿರುವ ಗಾಳಿಯನ್ನು ತೆಗೆದು ನೀರನ್ನು ಸೇರಿಸುವುದು. ಗೂಡನ್ನು ಹೆಚ್ಚು ಮತ್ತು ಕಡಿಮೆ ಉಷ್ಣಾಂಶದಲ್ಲಿ ಸಂಸ್ಕರಿಸುವುದು. ಇದರಿಂದ ನೀರು ಗೂಡಿನ ಎಲ್ಲ ಪದರಗಳಲ್ಲಿ ಹರಡಿ ಒಂದೇ ಸಮನಾಗಿ ಬೇಯುವುದು. ಈ ರೀತಿ ಬೇಯಿಸಿದ ಗೂಡನ್ನು ಕಡಿಮೆ ಉಷ್ಣಾಂಶಕ್ಕೆ ಕ್ರಮೇಣವಾಗಿ ತರುವುದು. ನಂತರ ಸಂಸ್ಕರಿಸಿದ ಗೂಡುಗಳನ್ನು ಆಟೋಮ್ಯಾಟಿಕ್ ರೀಲಿಂಗ್ಗೆ ಬಳಸಲಾಗುವುದು. ಸ್ವಯಂಚಾಲಿತ ಯಂತ್ರ. ಸ್ವಯಂಚಾಲಿತ ಯಂತ್ರವು ಸ್ವಯಂಚಾಲಿತ ಬ್ರಷಿಂಗ್ ಮತ್ತು ಡೀನಿಯರ್ ನಿಯಂತ್ರಕ ಸಾಧನಗಳನ್ನೊಳಗೊಂಡಿದ್ದು, ಈ ಯಂತ್ರದಲ್ಲಿ ಉತ್ತಮ ಗುಣಮಟ್ಟದ ರೇಷ್ಮೆ ನೂಲು ಪಡೆಯಬಹುದಾಗಿದೆ. ಸ್ವಯಂಚಾಲಿತ ಬ್ರಷಿಂಗ್. ಇದು ಸ್ವಯಂಚಾಲಿತ ಯಂತ್ರದಲ್ಲಿ ಜೋಡಣೆ ಮಾಡಿರುವ ಒಂದು ಅದ್ಭುತವಾದ ಭಾಗ. ಗೂಡು ಬೇಯಿಸುವಿಕೆಯ ನಂತರ ಗೂಡುಗಳನ್ನು ರೀಲಿಂಗ್ ಯಂತ್ರದ ಬ್ರಷಿಂಗ್ ಭಾಗದಲ್ಲಿ ಹಾಕಲಾಗುತ್ತದೆ. ಇಲ್ಲಿ ಅನೇಕ ಬ್ರಷಿಂಗ್ ಡಿಸ್ಕ್ಗಳು ಒಂದೇ ಪಥದಲ್ಲಿ ತಿರುಗುತ್ತಾ ಗೂಡಿನಲ್ಲಿ ಸರಿಯಾಗಿ ಎಳೆಯನ್ನು ಹಿಡಿದು ಮುಂದಿನ ಭಾಗಕ್ಕೆ ಹಾಕುತ್ತವೆ. ಅಲ್ಲಿ ಜೂಟನ್ನು ದಪ್ಪ ದಾರದಂತೆ ತೆಗೆದು ಸರಿಯಾದ ಗೂಡಿನೆಳೆಗಳೊಂದಿಗೆ ಯಂತ್ರದ ಎಲ್ಲಾ ಎಂಡ್ಗಳಿಗೆ ಬ್ರಷ್ ಮಾಡಿದ ಗೂಡುಗಳನ್ನು ಒದಗಿಸುವ ಮತ್ತು ಯಂತ್ರದ ಸುತ್ತ ಒಂದೇ ವೇಗದಲ್ಲಿ ಸುತ್ತುವ ಸಣ್ಣ ಟ್ರೇಗಳಿಗೆ ಸ್ವಯಂಚಾಲಿತವಾಗಿ ರವಾನಿಸಲಾಗುತ್ತದೆ. ಡೀನಿಯರ್ ನಿಯಂತ್ರಕ. ಇದು ಸ್ವಯಂಚಾಲಿತ ನೂಲು ಬಿಚ್ಚಾಣಿಕೆ ಯಂತ್ರದಲ್ಲಿ ಅಳವಡಿಸಿರುವ ಒಂದು ವಿಶಿಷ್ಟವಾದ ಯಂತ್ರಭಾಗ. ಗೂಡಿನ ಎಳೆ ನೂಲು ಬಿಚ್ಚಾಣಿಕೆಯಲ್ಲಿ ಬಿಚ್ಚುತ್ತಾ ಒಳಪದರಗಳಿಗೆ ಹೋದಂತೆ ಎಳೆಯ ಡೀನಿಯರ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದರಿಂದ ನೂಲಿನ ಡೀನಿಯರ್ ಪೂರ್ವ ನಿರ್ಧಾರಿತ ಗಾತ್ರಕ್ಕಿಂತ ಕಡಿಮೆಯಾದ ಕೂಡಲೇ ಡೀನಿಯರ್ ನಿಯಂತ್ರಕ ಇದನ್ನು ಗುರುತಿಸಿ ಸ್ವಯಂಚಾಲಿತವಾಗಿ ಒಂದು ಗೂಡನ್ನು ಸೇರಿಸುತ್ತದೆ. ಈ ರೀತಿ ನೂಲಿನ ಗಾತ್ರ ಒಂದೇ ಸಮನಾಗಿ ಇರುವಂತೆ ನೋಡಿಕೊಂಡು ರೇಷ್ಮೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ನೂಲು ಬಿಚ್ಚಾಣಿಕೆ ಭಾಗದಿಂದ ಭಾಗಶಃ ರೀಲಾಗಿ ಎಳೆತುಂಡಾಗಿರುವ ಗೂಡು ಮತ್ತು ಪೂರ್ಣವಾಗಿ ರೀಲಾದಂತಹ ಗೂಡುಗಳನ್ನು ಸ್ವಯಂಚಾಲಿತವಾಗಿ ಬೇರ್ಪಡಿಸುವ ಭಾಗಕ್ಕೆ ರವಾನಿಸಲಾಗುತ್ತದೆ.
ಇಲ್ಲಿ ಭಾಗಶಃ ರೀಲಾದಂತಹ ಗೂಡುಗಳನ್ನು ಪುನಃ ಬ್ರಷಿಂಗ್ ಭಾಗಕ್ಕೆ ಹಾಕುತ್ತದೆ. ಡೀನಿಯರ್ ನಿಯಂತ್ರಕದಿಂದ ರೇಷ್ಮೆ ನೂಲಿನ ಸೈಜ್ ಡಿವಿಯೇಷನ್, ಮ್ಯಾಕ್ಸಿಮಮ್ ಡಿವಿಯೇಷನ್ ಮತ್ತು ನೂಲಿನ ಗಾತ್ರದ ಸಮಾನತೆ ಈ ಗುಣಗಳನ್ನು ಸುಧಾರಿಸಬಹುದು. ಉತ್ತಮ ಗುಣಮಟ್ಟದ ರೇಷ್ಮೆ ಪಡೆಯುವಲ್ಲಿ ಸ್ವಯಂಚಾಲಿತ ರೀಲಿಂಗ್ ಯಂತ್ರದ ಪಾತ್ರ. ಸ್ವಯಂಚಾಲಿತ ನೂಲು ಬಿಚ್ಚಾಣಿಕೆ ಯಂತ್ರದಲ್ಲಿ ಬ್ರಷಿಂಗ್ ಭಾಗ ಮತ್ತು ಉತ್ತಮ ಬಟನ್ಗಳನ್ನು ಬಳಸುವುದರಿಂದ ನೂಲಿನಲ್ಲಿ ಸ್ವಚ್ಛತಾ ದೋಷಗಳು ಕಡಿಮೆಯಾಗಿ ನೂಲಿನ ಸ್ವಚ್ಛತೆ ಹೆಚ್ಚುವುದು. ದ್ವಿತಳಿ ಗೂಡು ಉಪಯೋಗಿಸುವುದರಿಂದ ಮತ್ತು ಆಧುನಿಕ ಸಂಸ್ಕರಣ ವಿಧಾನ ಬಳಸುವುದರಿಂದ ನೂಲಿನ ಅಚ್ಚುಕಟ್ಟುತನ ಹೆಚ್ಚಾಗುವುದು. ಉತ್ತಮ ಕ್ರಾಯಶರ್ ಹಾಕುವುದರಿಂದ ನೂಲಿನ ಕೊಹೆಜನ್ ಜಾಸ್ತಿಯಾಗುವುದು. ಈ ರೀತಿ ಸರ್ವತೋಮುಖವಾಗಿ ಎಲ್ಲ ಗುಣಗಳಲ್ಲಿ ಸುಧಾರಣೆಯಾಗಿ ಉತ್ತಮ ಗುಣಮಟ್ಟದ ದ್ವಿತಳಿ ರೇಷ್ಮೆ ನೂಲು ಪಡೆಯಬಹುದು. ಉಳಿದ ಯಂತ್ರಗಳಿಗೆ ಹೋಲಿಸಿದಾಗ ಈ ಯಂತ್ರಕ್ಕೆ ಕಡಿಮೆ ಕೆಲಸಗಾರರು ಬೇಕಿದ್ದು ರೇಷ್ಮೆ ಉತ್ಪಾದನೆ ಅಧಿಕವಾಗುತ್ತದೆ. ನಾನೂರು ತುದಿ ಸ್ವಯಂಚಾಲಿತ ನೂಲು ಬಿಚ್ಚಾಣಿಕೆ ಯಂತ್ರದಿಂದ ಒಂದು ದಿನಕ್ಕೆ ಅಂದಾಜು 392 ಕೆಜಿ ದ್ವಿತಳಿ ಗೂಡನ್ನು ಉಪಯೋಗಿಸಿಕೊಂಡು 56 ಕೆಜಿ ರೇಷ್ಮೆಯನ್ನು ಉತ್ಪಾದಿಸಬಹುದು. ಈ ಯಂತ್ರಕ್ಕೆ 36 ಜನ ನೈಪುಣ್ಯತೆ ಇರುವ ಕಾರ್ಮಿಕರು ಬೇಕಾಗುತ್ತಾರೆ.